ಗೌರಿಬಿದನೂರಿನಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ, ಫೈನಾನ್ಸ್ ಕಂಪನಿಗಳು ಸಾರ್ವಜನಿಕರಿಗೆ ಸಾಲ ಪಡೆಯುವಂತೆ ಪ್ರೇರೇಪಿಸುತ್ತಿದ್ದು, ಹೆಚ್ಚಿನ ಬಡ್ಡಿಗೆ ಸಾಲ ನೀಡಿ ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಎಂದು ಆರೋಪಿಸಿದರು. ಆರ್ಥಿಕ ಸಮಸ್ಯೆಗೆ ಸಿಲುಕಿ ಸಾಲ ಮರುಪಾವತಿ ವಿಳಂಬ ಮಾಡಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿವೆ. ಸಾಲ ವಸೂಲಾತಿ ಏಜೆಂಟರ ಕಿರುಕುಳದಿಂದ ರಾಜ್ಯಾದ್ಯಂತ ಹಲವು ಕುಟುಂಬಗಳು ಆತ್ಮಹತ್ಯೆ ಮಾಡಿಕೊಂಡಿವೆ. ನಿನ್ನೆಯೂ ಗೌರಿಬಿದನೂರು ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೂರಾರು ಕುಟುಂಬಗಳು ಊರು ಬಿಟ್ಟಿವೆ. ಹಲವು ಕುಟುಂಬಗಳು ಕಿರುಕುಳ ಅನುಭವಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮಸ್ಥಳದ ಸಂಘಗಳು ಧರ್ಮದ ಹೆಸರು ಹೇಳಿಕೊಂಡು ಅಧರ್ಮದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಧರ್ಮಸ್ಥಳ ಸಂಘದವರು 40% ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಜನರಿಗೆ ಕಿರುಕುಳ ನೀಡುತ್ತಿರುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ಕಂಪನಿಗಳಿಂದ ಸಾಲ ಪಡೆದವರ ಹಾಗೂ ಕಿರುಕುಳ ಅನುಭವಿಸುತ್ತಿರುವವರಿಗೆ ಜಿಲ್ಲಾಡಳಿತ ಧೈರ್ಯ ತುಂಬಬೇಕು. ಊರು ಬಿಡದಂತೆ, ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಸಾಂತ್ವನ ಹೇಳಬೇಕು. ಮೈಕ್ರೋ ಫೈನಾನ್ಸ್ಗಳ ಸಾಲ ರದ್ದುಪಡಿಸಿ ಬ್ಯಾಂಕ್ ಮೂಲಕ ಸಾಲ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಸಿಐಟಿಯು, ಸಿಪಿಐಎಂ ಹಾಗೂ ಜನವಾದಿ ಮಹಿಳಾ ಸಂಘಟನೆಯಿಂದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಮೂಲಕ ತೊಂದರೆಯಾದರೆ ಸಹಾಯವಾಣಿಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು ಎಂದು ಸಹಾಯವಾಣಿಗಳ ಸಂಖ್ಯೆಗಳಾದ 9844329790 ಮತ್ತು 9379862426 ಮತ್ತೊಂದು 8296517144 ಸಂಖ್ಯೆಗಳಿಗೆ ಮಾಹಿತಿ ನೀಡುವಂತೆ ಹೇಳಿದರು. ಇವತ್ತು ಜನವಾದಿ ಮಹಿಳಾ ಸಂಘಟನೆ ಸಿಐಟಿಯು ಮತ್ತು ಸಿಪಿಐ ಗೌರಿಬಿದನೂರು ತಾಲೂಕು ಸಮಿತಿಗಳು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ತಾವೇನು ಮನವಿಯಲ್ಲಿ ಸಲ್ಲಿಸಿದ್ರೆ ಅಷ್ಟು ವಿಷಯಗಳೇನಿದ್ದಾವೆ, ತುಂಬಾ ಈಗ ಬೇಕಾಗಿರುವಂಥವು. ಇತ್ತೀಚೆಗೆ ನಿನ್ನೆ ಒಂದು ವರದಿ ಆಯಿತು. ನಮ್ಮ ನಾಗಸಂದ್ರದ ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿ ಇವರು ಕಿರುಕುಳಕ್ಕೆ ಒಳಗಾಗಿ ನೇಣು ಹಾಕೊಂಡಿರುವಂಥ ಒಂದು ಘಟನೆ. ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಎಲ್ಲ ಮೈಕ್ರೋ ಫೈನಾನ್ಸ್ ಏನಿದ್ದಾರೆ ಅವ್ರ ಪ್ರತಿನಿಧಿಗಳನ್ನು ಕರೆದು ಎಲ್ಲ ಮಾತಾಡಿದ್ದಾರೆ. ಅದ್ರಿಗೆ ತಾವೇನು ಹೇಳಿದಂತೆ ನಾವು ಕೂಡ ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿ ಮಾಡಿ ತಾಲೂಕು ಮಟ್ಟದಲ್ಲಿ ನಿಮ್ಮನ್ನೆಲ್ಲ ಒಳಗೊಂಡಂತೆ ಅವ್ರ ಪ್ರತಿನಿಧಿಗಳನ್ನು ಕರೆಸಿ ಒಂದು ಸಭೆ ನಡೆಸಿ ಅವ್ರಿಗೆ ನಾವು ತಿಳುವಳಿಕೆ ವಾರ್ನ್ ಮಾಡ್ತೀವಿ. ಅದೇ ರೀತಿ ಈಗಾಗಲೇ ತಾವೆಲ್ಲ ಗೊತ್ತಿದ್ದಾಗ ಸುಗ್ರೀವಾಜ್ಞೆಗಳ ವ್ಯವಸ್ಥೆನೂ ಕೂಡ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಆಮೇಲೆ ಅಲ್ಲಿವರೆಗೂ ಏನು ನಾವು ಮಾಡಬೇಕಾದಂತ ತಿಳುವಳಿಕೆ ಹೇಳೋದು, ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸನೂ ಕೂಡ ನಾವು ಮಾಡ್ತೀವಿ. ತಮ್ಮ ಮುಖಂಡರು ಹೇಳಿದಾಗೆ ನೋಡಿ, ಜೀವನ ಅನ್ನೋದು ದೊಡ್ಡದು. ಎಷ್ಟೋ ಕೋಟಿ ಇದನ್ನ ಮಾಡಿದವರೆಲ್ಲ ಓಡೋಗಿದ್ದಾರೆ. ನಾವೆಲ್ಲ ರೈತರು ಇಲ್ಲಿ ಯಾಕೆ ಹೆದರ್ಬೇಕು? ನಿಮ್ ಜೊತೆ ತಾಲೂಕು ಆಡಳಿತ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಆನ್ನುಡಿ ನಾಗರಾಜು, ಸಿಐಟಿಯುನ ವೆಂಕಟಲಕ್ಷ್ಮಮ್ಮ, ರಾಧಮ್ಮ, ನರಸಮ್ಮ, ಮೂಷಿಕ್, ಫಾರೀಬಾ, ವೆಂಕಟಸ್ವಾಮಿ, ರತ್ನಮ್ಮ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.